ಸರ್ ಇಂದಿರಾ ಅನ್ನೋದು ಒಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಮೇಲೆ ಒಂದು ಕತೆ ಮಾಡಿದ್ದೀವಿ. ಸೊ ಅದು ಜನರೇಷನ್ ಝೆಡ್ ಅಂತಂದ್ರೆ ಒಂದು ಕಮ್ಯುನಿಟಿ ಇದೆ, ಒಂದು 13 ಇಂದ 28 ಇಯರ್ಸ್ ಅವ್ರ ಮೇಲೆ ಒಂದು ಕ್ಯಾರೆಕ್ಟರ್, ಒಂದು ಫೀಮೇಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ಕತೆ ಮಾಡಿದ್ದೀವಿ. ಅದು ಒಂದು ಸಾಮಾಜಿಕ ಕಾಮಿಡಿ ಮತ್ತೆ ಮೆಸೇಜ್ ಓರಿಯೆಂಟೆಡ್, ಇದನ್ನೆಲ್ಲ ಒಂದು ಇಟ್ಕೊಂಡು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ತರ ಒಂದು ಚಿತ್ರ ಮಾಡಬೇಕು ಅಂತ ಹೇಳಿ ಇವತ್ತೊಂದು ಟೈಟಲ್ ಪೋಸ್ಟರ್ ನ ಲಾಂಚ್ ಮಾಡಿದ್ವಿ ಸರ್. ಕಾಲ್ಪನಿಕ ಕಥೆ ಆಗಿರುತ್ತಾ ಹೇಗೆ? ಇಲ್ಲ ಸರ್, ಇದು ಕಾಲ್ಪನಿಕ ಅನ್ನೋದಕ್ಕಿಂತ ಈಗ ದಿನನಿತ್ಯದಲ್ಲಿ ಏನ್ ನಡೀತಾ ಇದೆ ಜನರೇಷನ್ ಅಲ್ಲಿ ಅನ್ನೋದನ್ನ ಕೆಲವು ಪಾಯಿಂಟ್ಸ್ ನ ಇಟ್ಕೊಂಡು ಆ ಪಾಯಿಂಟ್ಸ್ ಮೇಲೆ ಒಂದು ಕತೆ ಮಾಡಿದೀವಿ. ಅದು ಎಲ್ಲೂ ಆಡಿಯನ್ಸ್ಗೆ ಬೋರ್ ಆಗ್ಬಾರ್ದು ಅನ್ನೋ ತರ ಒಂದ್ ಕಡೆ, ಇನ್ನೊಂದ್ ಕಡೆ ಜನರೇಷನ್ ಎಷ್ಟು ಸ್ಪೀಡ್ ಇದೆ ಅನ್ನೋದು ಒಂದ್ ಕಡೆ, ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಮೆಸೇಜ್ ಕೊಡೋಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಈಗ ಜಯಂತಿ ಬಂದ್ಬಿಟ್ಟು ನೇಪಾಳದಲ್ಲಿ, ಬಾಂಗ್ಲಾದಲ್ಲಿ ರೀಸೆಂಟ್ ಆಗಿ ಇರಾನ್ ಎಲ್ಲ ಇಶ್ಯೂ ಆಗ್ತಿದೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ಏನಾದ್ರು ಮಾಡ್ತಿದ್ದೀರಾ? ಸರ್ ಅಫ್ಕೋರ್ಸ್ ಜೆನ್ಜಿ ಅಂತ ಅಂದಾಗ ಅದು ನೇಪಾಳ ಇರ್ಬೋದು, ಇಂಡಿಯಾ ಇರ್ಬೋದು, ಎಲ್ಲದು ಬಿಲಾಂಗ್ ಆಗುತ್ತೆ. ಸೊ ಅಲ್ಲಿರೋ ಜೆನ್ಜಿ ಯಾವ ತರ ಬಿಹೇವ್ ಮಾಡ್ತಾರೆ, ಇಲ್ಲಿರೋ ಜೆನ್ಜಿ ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಇದು ನಾವು ಕಂಪ್ಲೀಟ್ ಆಗಿ ಬೆಂಗಳೂರು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಬೆಂಗಳೂರಲ್ಲಿ ಈಗಿನ ಜನರೇಷನ್ ಯಾವ ತರ ಇದೆ, ಇಲ್ಲಿರೋ ಜನರೇಷನ್ ಜಿ ಯಾವ ತರ ಇದೆ. ಸೊ ಅದು ಕೂಡ ಎಲ್ಲ ಒಂದು ಕೆಲವು ಪಾಯಿಂಟ್ಸ್ ನಾವು ಇದರಲ್ಲಿ ತೋರ್ಸಂತ ಒಂದು ಪ್ರಯತ್ನ ಮಾಡಬಹುದು ಸರ್. ಒಳ್ಳೆ ವಿಚಾರಗಳನ್ನ. ಲೈವ್ ಟಚ್ ಏನಾದ್ರು ಇದೆಯಾ? ಇಲ್ಲ ಸರ್, ಲೈವ್ ಟಚ್ ಅದು ತಗೊಳಕ್ ಹೋಗ್ತಿಲ್ಲ. ಯಾಕಂದ್ರೆ ಅದೇನೇ ತಗೊಳಕ್ ಹೋದ್ರು ಅದು ಸಮಸ್ಯೆಗಳು ಇದಾಗುತ್ತೆ. ಸೊ ಹಾಗಾಗಿ ಇದು ನಾವು ನಮ್ದೇ ಓನ್ ಕ್ರಿಯೇಟಿವಿಟಿಲಿ ಮಾಡ್ತಾ ಇದ್ದೀವಿ. ಆಮೇಲೆ ಫುಲ್ ಆರ್ಟಿಸ್ಟ್ ಇದಾರೆ, ಇಲ್ಲ ಗ್ರಾಫಿಕ್ ಮಿಕ್ಸ್ ಇದೆಯಾ? ಸರ್ ಗ್ರಾಫಿಕ್ಸ್ ಇದೆ, ಆರ್ಟಿಸ್ಟ್ 100% ಆರ್ಟಿಸ್ಟ್ ಗಳು ಇರ್ತಾರೆ. ಸೊ ಫಿಮೇಲ್ ಓರಿಯೆಂಟೆಡ್ ಇರೋದ್ರಿಂದ ಇವರು ಕೂಡ ಮೇಲ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದಾರೆ. ಸೊ ಫಿಮೇಲ್ ಓರಿಯೆಂಟೆಡ್ ಇರೋದ್ರಿಂದ ನಾವು ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಅದನ್ನ ಮಾಡ್ತಾ ಇದೀವಿ ಸರ್. ಯಾರು ಇರ್ತಾರೆ ಸರ್ ತಾರಾ ಬಳಗ? ಸರ್ ತಾರಾ ಬಳಗದಲ್ಲಿ ನಾವು ಮೇನ್ ಕನ್ನಡ ಇಂಡಸ್ಟ್ರಿಯಿಂದಾನೇ ಇದು ಮಾಡ್ಕೋತಾ ಇದೀವಿ. ಯಾಕಂದ್ರೆ ನಮ್ದು ಇನ್ನೂ ಡೇಟ್ ಅವರು ಸೈನ್ ಮಾಡಿಲ್ದಾರ ಕಾರಣ ನಾವು ಅದು ರಿವೀಲ್ ಮಾಡಕ್ ಆಗ್ತಾ ಇಲ್ಲ. ಸೊ ಇನ್ನೊಂದು 1 or 2 months ಅಲ್ಲಿ ಮುಹೂರ್ತಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಸೊ ಆ ಟೈಮಲ್ಲಿ ಪ್ರತಿಯೊಂದನ್ನು ಶೂಟ್ ಇರುತ್ತೆ ಸರ್. ಸರ್ ಚಿತ್ರ ಬಂದು ಕಂಪ್ಲೀಟ್ ಆಗಿ ಬ್ಯಾಂಗ್ಳೂರ್ ಬೇಸ್ ಮೇಲೆ, ಸಾಂಗ್ಸ್ ವಿಚಾರ ಬಂದಾಗ ಎಲ್ಲಾದ್ರೂ ಅಕ್ಕಪಕ್ಕದಲ್ಲಿ ಮಾಡಂತ ಇರುತ್ತೆ. ಆದ್ರೆ ಕಂಟೆಂಟ್ ಬಂದು ಕಂಪ್ಲೀಟ್ ಬ್ಯಾಂಗ್ಳೂರ್ ಎನ್ವಿರಾನ್ಮೆಂಟ್ ಮೇಲೆ ಇದೆ. ಸೊ ಇಲ್ಲಿ ನಿಜವಾದ ಬ್ಯಾಂಗ್ಳೂರ್ ಹೆಂಗಿದೆ ಅದ್ರ ಮೇಲೆ ಫೋಕಸ್ ಮಾಡಿದೀವಿ. ಬ್ಯಾಂಗ್ಳೂರ್ ಯಾವುದೇ ಫಾರಿನ್ ಕಂಟ್ರಿಗಿನ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸ್ಬೇಕು ಅನ್ನೋದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಅಫ್ಕೋರ್ಸ್ ಸರ್, ಈಗ ವಾಣಿಜ್ಯ ಮಂಡಳಿಯಿಂದ ಇವತ್ತೆಲ್ಲ ಬಂದು ನಮ್ಗೆ ಪ್ರೋತ್ಸಾಹ ಮಾಡಿದ್ರು. ಆಲ್ಮೋಸ್ಟ್ ನಾವು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿದಿರ ಯಾರನ್ನಾದ್ರೂ ಅಪ್ರೋಚ್ ಮಾಡಿ ಅದನ್ನ ಮುಂದೆ ಹೋಗಂತ ಪ್ಲಾನ್ ಮಾಡೇ ಮಾಡ್ತೀವಿ. ಸೊ ಯಾವ್ದನ್ನು ಕಡೆಗಣಿಸಂಗಿಲ್ಲ. ಒಂದ್ ಚಿತ್ರ ಅಂದಾಗ ಎಲ್ಲಾನು ನಾವು ತಗೋಬೇಕಾಗತ್ತೆ. ಸೊ ಹಂಗಿದ್ದಾಗ 100% ಸಪೋರ್ಟ್ ಹೋಗ್ತೀವಿ, ನೋಡ್ಬೇಕು. ಫಸ್ಟ್ ಚಿತ್ರನ ಇಲ್ಲ ಮುಂಚೆ ಏನಾದ್ರು ಮಾಡಿದ್ರೆ ಸರ್ ಮುಂಚೆ ಅಂದ್ರೆ ರಾವೆನ್ ಅಂತ ಒಂದು ಚಿತ್ರ ನಾವು ನಮ್ಮ ಸ್ನೇಹಿತರು ಮಾಡ್ತಾರೆ. ಅದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗಿ ಏನೇನ್ ನಡೀತಾ ಇದೆ ಏನಿಲ್ಲ ಅನ್ನೋದು ತಿಳ್ಕೊಂಡು ಅಲ್ಲಿ ಇವ್ರು ಪರಿಚಯ ಆಗತ್ತೆ. ಇವ್ರು ಇರ್ಬೋದು, ನಮ್ ಲೀಲಾ ಮೋಹನ್ ಸರ್ ಇರ್ಬೋದು, ಅಥವಾ ದೇವಯ್ಯ ಸರ್ ಇರ್ಬೋದು, ಇವರೆಲ್ಲರೂ ಅಲ್ಲಿ ಪರಿಚಯ ಆಗ್ತಾರೆ. ವೇದವ್ರು ಕೂಡ ಅಲ್ಲೇ ಪರಿಚಯ ಆಗ್ತಾರೆ. ವೇದವ್ರದ್ದು ವರ್ಕ್ ನ ನಾವು ಬಹಳ ಹತ್ರದಿಂದ ನೋಡಿದಾಗ ಅವ್ರ ವರ್ಕ್ ಅಲ್ಲಿ ಬಹಳ ಇಂಪ್ರೆಸ್ ಆಗ್ತೀವಿ. ಸೊ ಹಾಗಾಗಿ ಇವರಿಂದ ನಾವು ವರ್ಕ್ ತೆಗಿಬಹುದು ಅನ್ನೋದ್ರ ಮೇಲೆ ಇವ್ರ ಜೊತೆ ಚರ್ಚೆ ಮಾಡಿ ಒಂದು ಕಂಟೆಂಟ್ ಅನ್ನ ಮಾತಾಡ್ಕೊಂಡು ಸೊ ಒಂದು ಕಥೆನ ಬುಕ್ ಮಾಡ್ಕೊಂಡಿದ್ದೀವಿ ಸರ್. ನೆಕ್ಸ್ಟ್ ಪಾತ್ರ ನಿರ್ದೇಶಕನ ಪಾತ್ರ, ಡೈರೆಕ್ಟರ್. ಅಂದ್ರೆ ಎಷ್ಟು ದಿನ ತೊಗೊಳ್ರಿ ಸರ್ ಸ್ಕ್ರಿಪ್ಟ್ ರೆಡಿ ಮಾಡಕ್ಕೆ? ಈ ಕಾನ್ಸೆಪ್ಟ್ ಹೆಂಗ್ ಬಂತು ನಿಮಗೆ? ಸರ್ ಈಗಿಂದ ಜನರೇಷನ್ಸ್ ಹೇಗಿದೆ, ಆಚೆ ಕಡೆ ಈಗ ಕೋರ್ ಬೆಂಗಳೂರಲ್ಲಿ ಇವಾಗ ಬೆಂಗಳೂರಿಂದ ಆಚೆ ಹೋದ್ರೆ ನಿಮ್ಗೆ ಅಷ್ಟು ಜನ್ಜಿ, ಸಿಟಿ ಒಳಗಡೆ ಹೇಗಿದ್ದಾರೆ ಜನ, ಆಚೆ ಕಡೆ ಹೇಗಿದ್ದಾರೆ ಜನ, ಮೇನ್ ಆಗಿ ಫಿಮೇಲ್ ಓರಿಯೆಂಟೆಡ್ ಆಗಿರೋದ್ರಿಂದ ಆ ಸಿನಿಮಾ. ಇಲ್ಲಿ ಕೋರ್ ಬೆಂಗಳೂರು ಸಿನಿಮಾ ನೀವು ನೋಡಿರ್ತೀರಾ, MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ನೀವು ನೋಡಿದ್ರೆ ನ್ಯೂ ಇಯರ್ ಎಲ್ಲ ಹೆಂಗಿರುತ್ತೆ, ಓಕೆನಾ. ಬಟ್ ಆಚೆ ಕಡೆ ನೀವು ನೋಡಿ, ಬೆಂಗಳೂರಿಂದ ಆಚೆ ಕಡೆ ನೋಡಿ ಫಿಮೇಲ್ಸ್ ಹೇಗಿರ್ತಾರೆ ಅಂತ. ಅದೇನು ಅವರು ಆ ಏಜ್ ಗ್ಯಾಪ್ಸ್, ನಿಮ್ಗೆ ಜನರೇಷನ್ ಹೇಗೆ ಚೇಂಜ್ ಆಗಿದೆ ಅಂತ ಅನ್ಬಿಟ್ಟು ಈ ಸಿನಿಮಾ ಥ್ರೂ ಒಂದು ಮೆಸೇಜ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಸರ್ ಸಿನಿಮಾ ಫೀಮೇಲ್ ಓರಿಯೆಂಟೆಡ್ ಅನ್ನೋದ್ರಿಂದ ಫೀಮೇಲ್ ಕ್ಯಾರೆಕ್ಟರ್ ರಗಡ್ ಆಗಿರುತ್ತೆ, ಲೈಕ್ ಸಾಫ್ಟ್ ನೇಚರ್. ಅದು ನೀವು ಸಿನಿಮಾನಲ್ಲಿ ನೋಡಿ ಅದು ಬೇರೆ ತರನೇ ಇರುತ್ತೆ. ನೀವು ಜನ್ಸಿ ಹುಡುಗಿರು ನೀವು ನೋಡಿರ್ತೀರಲ್ಲ ಹೇಗಿರುತ್ತೆ ಅಂತ ಅನ್ಬಿಟ್ಟು ಕ್ಯಾರೆಕ್ಟರ್, ಅದು ನೀವು ಸಿನಿಮಾನಲ್ಲಿ ಇದು ನೋಡಿ ಸರ್. ಆಕ್ಚುಲಿ ಇದು ಒಂದು ಕೇಳಿಸುತ್ತಲ್ಲ ಸರ್, ಇದರಿಂದ ಫಿಮೇಲ್ ಓರಿಯೆಂಟೆಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಒಂದು ಲೇಡಿ ಮೇಲೆನೆ ಕತೆ ಹೋಗುತ್ತೆ. ಅದ್ರ ಒಂದು ಫಿಯರ್ಲೆಸ್, ಒಂದು ಭಯ ಇಲ್ದಿರೋ ಹುಡುಗಿ ಹೊರಗೆ ಬಂದಾಗ ಅವಳು ಯಾವ ರೀತಿ ಬಿಹೇವ್ ಮಾಡ್ತಾಳೆ, ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದ್ರ ಮೇಲೆ ಇಷ್ಟೇ ಕತೆ ಮೇಲೆ ನಾವು ಒಂದ್ ಲೈನ್ ಅಲ್ಲಿ ಹೇಳ್ಬೋದು ಸರ್. ರೀಸೆಂಟ್ ಆಗಿ ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಒಂದು ವಿಡಿಯೋ ವೈರಲ್ ಆಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಆತರ ಏನಾದ್ರು ಇಲ್ಲ ಸರ್, ರಿಯಲ್ ಇನ್ಸಿಡೆಂಟ್ ಯಾವ್ದಕ್ಕೂ ಸಿನಿಮಾ ಇದು ಟ್ರೂ ಬೇಸ್ ಮೇಲೆ ಯಾವ್ದು ಹೋಗ್ತಾ ಇಲ್ಲ. ಆದ್ರೆ
ಇಲ್ಲಿ ಏನ್ ನಡೀತಾ ಇದೆ ಆ ವಿಚಾರಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಹುಡುಗಿ ಮೇಲೆ ಒಂದು ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡ್ಕೊಂಡು ನಾವು ಹೋಗಿದೀವಿ ಸರ್. ಒಂದು ಫಿಯರ್ಲೆಸ್ ಹುಡುಗಿ ಬಂದ್ರೆ ಹೆಂಗ್ ಬರ್ತಾಳೆ ಅನ್ನೋದನ್ನ ಕಂಟೆಂಟ್ ಸಾಂಗ್ ಇದೆಯಾ ಸರ್? ಎಷ್ಟು ಸಾಂಗ್? ಸರ್ ಒಂದ್ 3 ಸಾಂಗ್ ಪ್ಲಾನ್ ಮಾಡ್ಕೊಂಡಿದೀವಿ, 3 ಸಾಂಗ್ಸ್. ಆಕ್ಷನ್ಸ್ ಏನಾದ್ರು ಪ್ಲಾನ್ ಮಾಡಿದ್ರೆ 2 ಆಕ್ಷನ್ಸ್ ಇರುತ್ತೆ ಸರ್. ಮ್ಯೂಸಿಕ್ ಎಲ್ಲ ಅದೇ ಸರ್, ಅದು ಒಂದ್ ಸ್ವಲ್ಪ ಅಗ್ರಿಮೆಂಟ್ಸ್ ಒಂದ್ ಸ್ವಲ್ಪ ಸೈನ್ ಆಗೋದಿದೆ, ಅದಾಗಿದ್ದಾದ್ಮೇಲೆ ಎಲ್ಲ ರಿವೀಲ್ ಮಾಡ್ತೀವಿ. ಯಾರು Technicians ಅಂತ. ಮಾಡ್ಬೇಕು ಅಂತ ನೀವ್ ಅನ್ಕೊಂಡು ಇಲ್ಲ ಸರ್, ಈಗ ಏನಂದ್ರೆ ಈಗ ನಾವ್ ಎಲ್ಲಾರ ಹತ್ರನೂ ಹೋಗಿರ್ತೀವಿ, ಅವ್ರ ಹೆಸರುಗಳೆಲ್ಲ ಹೇಳಕ್ ಆಗಲ್ಲ. ಬಟ್ ನಿಮ್ ಮೈಂಡಲ್ಲಿ ಒಂದಿರುತ್ತಲ್ಲ ಇವ್ರ ಹತ್ರ ಮಾಡಿಸ್ಬೇಕು. ಇಲ್ಲ, ನಾನು ಯಾಕಂದ್ರೆ ಹೊಸಬ್ರು ನಾವು ಹುಡುಕಿದೀವಿ ಸರ್. ಯಾಕಂದ್ರೆ ಈಗ ರೀಸೆಂಟ್ ಆಗಿ ನಾವು ಒಂದ್ ಸಾಂಗ್ ಮಾಡಿದ್ವಿ, ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದ್ರಲ್ಲೂ ಮ್ಯಾಡ್ಡಿ ಅಂತ ನ್ಯೂಲಿ ಕಮರ್ ಅವರು ಹೊಸದಾಗಿ ಬಂದಿರೋಂಥವ್ರು ಒಳ್ಳೆ ಔಟ್ಪುಟ್ ಕೊಟ್ರು ಸರ್. ಅವ್ರು ಕೊಟ್ಟಿದ್ ವರ್ಕಲ್ಲೂ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಮ್ಗೆ ಏನ್ ಅನ್ಕೊಂತಾ ಇದೀವಿ ಅಂದ್ರೆ ನಮ್ಗೆ ಯಾರೇ ಸಿಕ್ಕಿದ್ರು ನಮ್ಗೆ ಯಾವ ತರ ಬೇಕು ಔಟ್ಪುಟ್ ಆ ತರ ಕೊಡೋರು ನಮ್ಗೆ ಯಾರು ಮ್ಯಾಚ್ ಆಗ್ತಾರೆ ಅಂತವ್ರನ್ನೇ ಹುಡುಕ್ತಾ ಇದೀವಿ ಸರ್. ಇಲ್ಲಿ ಎಕ್ಸ್ಪೀರಿಯನ್ಸು ಮತ್ತೆ ನ್ಯೂ ಕಮರ್ ಅನ್ನೋದಕ್ಕಿಂತ ನಾವೊಂದು ಔಟ್ಪುಟ್ ನೋಡ್ತಾ ಇದೀವಿ. ಅದು ನಮ್ಗೆ ಈಗ ಏನಾಗುತ್ತೆ ಸರ್, ಈಗ ಅವರು ಕೆಲವರು ಸೀನಿಯರ್ಸ್ ಇರ್ತಾರೆ, ನಾವು ಬಹಳ ಜೂನಿಯರ್ಸ್ ಇರ್ತೀವಿ. ನಮ್ಮ ಮಾತು ಅವ್ರಿಗೆ ಹೋಗದೆ ಇರ್ಬೋದು, ಇಲ್ಲ ಅವ್ರ ಮಾತೆ ನಮ್ಗೆ ಹೋಗದೆ ಇರ್ಬೋದು. ನಮ್ಗೆ ಕತೆಗೆ ಹೆಂಗ್ ತೂಕೊಂಡು ಹೋಗುತ್ತೆ ಅನ್ನೋದು ನೋಡಿ. ಈಗ ಒಂದು ಇದು ಒಬ್ಬ ನಾರ್ಮಲ್ ಮ್ಯೂಸಿಕ್ ಡೈರೆಕ್ಟರ್ ಇಟ್ಕೊಂಡು ಈ ಮ್ಯೂಸಿಕ್ ಔಟ್ಪುಟ್ ತೆಗ್ದಿದೀವಿ ನಾವು. ಸೊ ಅದೇ ರೀತಿಲಿ ನಾವು ಇದುವರೆಗೂ ನಾವು ಇಂಥವ್ರೇ ಬೇಕು ಅಂತವ್ರೇ ಬೇಕು ಅಂತಲ್ಲ, ನಮ್ ಕಂಟೆಂಟ್ ಯಾರು ಸೆಟ್ ಆಗ್ತಾರೆ ಅದ್ರ ಮೇಲೆ ಹೋಗ್ತೀವಿ ಸರ್. ಸರ್ ಲವ್ ಸ್ಟೋರಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡೋದು? ಸರ್ ಎಲ್ಲ ಮಿಕ್ಸ್ಚರ್ ಎಲ್ಲ ಇರುತ್ತೆ ಸಿನಿಮಾ. ಏನಾಗುತ್ತೆ ಕಾಮಿಡಿ, ಎವ್ರಿಥಿಂಗ್, ಕರ್ತವ್ಯ ಅದೇ. ಕಂಪ್ಲೀಟ್ ಪಿಕ್ಚರ್ಸ್ ನಾನು ಹೇಳ್ಬೋದು. ಹಿಂಗೆ ಎಂಟರ್ಟೈನ್ಮೆಂಟ್ ಸರ್, ಪ್ಯೂರ್ ಎಂಟರ್ಟೈನ್ಮೆಂಟ್. ಈಗ ಏನಿದೆ ಜೆನ್ಜಿ ಅಂದ ತಕ್ಷಣ ಲವ್ ಗೆ ಕನೆಕ್ಟ್ ಮಾಡ್ತಾ ಇದಾರೆ ಜಾಸ್ತಿ. ಸರ್ ಇನ್ನೊಂದು ಲವ್ಗಿಂತ ಒಂದು ಸ್ಟೆಪ್ ಜಾಸ್ತಿ ಇರುತ್ತೆ ಸರ್. ಸಿನಿಮಾ ಲವ್ ಅನ್ನೋ ಕಾನ್ಸೆಪ್ಟೇ ಕಮ್ಮಿ ಇರುತ್ತೆ ಸರ್. ಇಲ್ಲಿ ಮೆಚುರಿಟಿ ಜಾಸ್ತಿ ಇರುತ್ತೆ. ಸೊ ಆ ತರ ಜೆನ್ಜಿ ಹುಡುಗಿರು ಇಟ್ಸ್ ನಾಟ್ ಲೈಕ್ ಸರ್ ಜೆನ್ಜಿ ಹುಡುಗಿರು ಅನ್ನೋದು ಬರೋದಿಲ್ಲ. ಒಂದ್ ಪರ್ಟಿಕ್ಯುಲರ್ ಹುಡುಗಿ ಮೇಲೆ ನಾನು ಜೆನ್ಜಿಲ್ ಇರೋರೆಲ್ಲ ಹಿಂಗೆ ಇರ್ತಾರೆ ಅಂತಲ್ಲ. ಸೊ ಜೆನ್ಜಿನಲ್ಲಿರೋ ಒಂದು ಕ್ಯಾಟಗರಿ, ಒಂದು ಗರ್ಲ್ ಹೆಂಗಿರ್ತಾಳೆ ಅನ್ನೋದ್ರ ಮೇಲೆ ಕತೆ ಸರ್. ಜಂಜಿಲ್ ಇರೋರೆಲ್ಲ ಹಿಂಗೆ ಅಂತಾರೆ. ಮೇನ್ ಕ್ಯಾರೆಕ್ಟರ್ಗೆ ಆಗ್ಲೇ ಹಳಬ್ರು ಹೀರೋಯಿನ್ ತಗೊಂತಿದ್ರೆ ಇಲ್ಲ ಹೊಸಬ್ರು ನೋಡ್ತಾ ಇದ್ದಾರೆ. ಸರ್ ಏನಂದ್ರೆ ಈಗ ನಾವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದನ್ನ ಪ್ರೆಸ್ ಮಾಡ್ತಾ ಇದೀವಿ ಜೆನ್ಜಿ ಅಂತ. ನಮ್ ನೆಕ್ಸ್ಟ್ ಕ್ವಶನ್ ಬರೋದೇ ನೀವು ಸೆಲೆಕ್ಟ್ ಮಾಡಿರೋ ಹೀರೋಯಿನ್ ಏಜ್ ಎಷ್ಟು ಅಂತ ಬರ್ತದೆ. ಸೊ ಹಂಗಾದಾಗ ನಾವು ಕತೆಗೆ ಮ್ಯಾಚ್ ಆಗೋ ತರ ಆರ್ಟಿಸ್ಟ್ ನ ಹುಡುಕ್ತಾ ಇದೀವಿ ಸರ್. ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು. ಯಾಕಂದ್ರೆ ಇದು ತುಂಬಾ ಒಂಥರ ಆಟಿಟ್ಯೂಡ್ ಇರೋಂಥದ್ದು, ಸ್ಟೈಲಿಶ್ ಇರೋಂಥದ್ದು, ಎಕ್ಸ್ಪ್ರೆಷನ್ಸ್ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು. ಹೊಸಬ್ರಲ್ಲೇ ಅದ್ ಕಾಣಿಸಿದ್ರೆ ಡೆಫಿನೆಟ್ ಆಗಿ ಅವ್ರನ್ನೂ ತಗೋತೀವಿ ಸರ್. ಪೋಸ್ಟ್ ಡಿಸೈನ್ ನೋಡಿದ್ರೆ ಜಾಸ್ತಿ ಸೋಷಿಯಲ್ ಮೀಡಿಯಾ, ಫೋನ್ ಅದ್ರ ಮೇಲೆ ಇದೆ. ಹೌದು ಸರ್, ಜೆನ್ಜಿ ಅಂತಂದ್ರೆ ಓಡ್ತಿರೋದೇ ಅಲ್ಲ ಎಲ್ಲವೂ ಸರ್. ಈಗ ಆ ಟೈಪ್ ಏನಾರ ಹ್ಯಾಕಿಂಗ್ ಇಲ್ಲ ಸರ್. ಆಪ್ಸ್ ಎಷ್ಟು ಸ್ಪೀಡ್ ಇದೆ, ಆಪ್ಸ್ ಎಷ್ಟು ಬೇಗ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮ್ಮನೆ ಅದೊಂದು ಸ್ಮಾಲ್ ಕಂಟೆಂಟ್. ಮೆಸೇಜ್ ಏನಾದ್ರು ಇದೆಯಾ ಸರ್ ಇದರಲ್ಲಿ? 100% ಇದೆ ಸರ್, 100%. ಅದ್ರ ಜೊತೆಗೆ ಸರ್ ಈಗ ಲೈಕ್ ಉಡ್ತಾ ಪಂಜಾಬ್ ರಿಲೇಟೆಡ್ ಅಂದ್ರೆ ಆತರ ಕಾನ್ಸೆಪ್ಟ್ ಇಲ್ಲಿ ಆಡ್ ಆಗುತ್ತೆ, ಅದು ಪಾಯಿಂಟ್ ಬರುತ್ತೆ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಅದ್ ಏನ್ ಹೇಳಿದ್ರು ರಿವೀಲ್ ಆಗ್ಬಿಡುತ್ತೆ ಸರ್. ಉಡ್ತಾ ಪಂಜಾಬ್ ಅಂತ ಅಂದ್ರೆ ಮೂವಿ ಡ್ರಗ್ಸ್ related. ಬೆಂಗಳೂರು ಆಲ್ರೆಡಿ ಒಂದ್ ಲೆವೆಲ್ ಇದೆ, ಮಂಗಳೂರು ಹಂಗೆ ಇದೆ, ಅಂದ್ರೆ ಆಲ್ರೆಡಿ ಸರ್ ನಡೀತಿದೆ. ಇಲ್ಲಿ ನೋಡಿ, ಆ ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ. ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್ ಸರ್. ಏನಕ್ಕೆ ಅಂತಂದ್ರೆ ಯಾವ ತರ ಇದೆ, ಯಾವ ತರ ಇರ್ಬೇಕು ಅನ್ನೋದು ಸಿನಿಮಾ. ಆದ್ರೆ ಎಲ್ಲವೂ ಸರ್ ಎಲ್ಲೂ ಫನ್ ಬೇಸ್ ಆಗಿ ಹೋಗುತ್ತೆ, Entertainment ಸೀರಿಯಸ್ ಎಂಟರ್ಟೈನ್ಮೆಂಟ್ ತರನೇ ಹೋಗುತ್ತೆ. ಅಂದ್ರೆ ಜಂಜಿಗೆ ಬೇಕಾದಂತ ಮಸಾಲ ಸೇರಿದೆ. ಎಲ್ಲ ಇದೆ ಸರ್. ನೆಕ್ಸ್ಟ್ ಹೇಳಿ ಸರ್. ಸರ್ ಈಗ ಏನಂದ್ರೆ ಕಿರಣ್ ಅವರು ನಮ್ಗೆ ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ಪರಿಚಯ. ಅದಾದ್ಮೇಲೆ ಈಗ ಸರ್ ನಾವು ಒಂದು ಸಿನಿಮಾ ಮಾಡ್ತಾ ಇದೀವಿ, ಒಂದು ಲಾಂಚ್ ಹೀಗೆ ನೀವು ಬರ್ಲೇಬೇಕು ಅಂತ ಹೇಳಿದ್ರು. ಇಲ್ಲಿ ಬಂದ್ಮೇಲೆ ಇಲ್ಲಿ ನಮ್ಗೆ ಶಾಕ್ ಕೊಡ್ತಿದ್ದಾರೆ, ಇದರಲ್ಲಿ ನೀವು ಮಾಡ್ಲೇಬೇಕು ಅಂತ. ಇಲ್ಲಿ ತನಕ ನಮ್ಮ ಕ್ಯಾರೆಕ್ಟರ್ ಏನು ಇಲ್ಲ, ನಮ್ಮ ಪಾತ್ರ ಏನು, ಹೇಗಿರುತ್ತೆ ಏನು ಅನ್ನೋದು ನಮಗೂ ಕೂಡ ಹೇಳಿಲ್ಲ. ನಮ್ಗೆ ತುಂಬಾ ಆಲ್ಮೋಸ್ಟ್ 3-4 ವರ್ಷದಿಂದ ಪರಿಚಯ ಆಗಿರೋದ್ರಿಂದ ಅವರು ನಾವು ಮಾಡ್ಲೇಬೇಕು ಅಂತ. ಆಮೇಲೆ ದೇವಯೋಗನು ಏನ್ ಹೇಳಿದಾರೆ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಹಂಗೆ ಹೇಳಿದ್ದಾರೆ. ಆಮೇಲೆ ವೇದ್ ವಿಷಯಕ್ಕೆ ಬಂದ್ರೆ, ವೇದ್ ಕೂಡ ನನಗೆ 3-4 ವರ್ಷದಿಂದ ಪರಿಚಯ. ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಗೈ ಅಂಡ್ ಅವ್ರಿಗೆ ಮೊದಲು ಹೀರೋ ಆಗಿ ಮಾಡ್ಬೇಕು ಅಂತ ಇಂಡಸ್ಟ್ರಿಗೆ ಎಷ್ಟೋ ಜನ ಬರ್ತಾ ಇರ್ತಾರೆ, ನಾವು ಎಷ್ಟೋ ಕನ್ಸುಗಳು ಇಟ್ಕೊಂಡು ಬರ್ತಾರೆ, ನಾನು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳಿ. ಎಲ್ಲರಿಗೂ ಅದು ಸಾಧ್ಯ ಆಗಲ್ಲ. ಸೊ ಆ ಒಂದು ಇದರಲ್ಲಿ ಅವರು ಆ ಸಿನಿಮಾ ಹಠನ್ನ ಬಿಟ್ಟಿಲ್ದಿರ ಡೈರೆಕ್ಷನ್ಗಳು ಮಾಡ್ಕೊಂಡು, ಕೆಲವು ಮೂವೀಸ್ ಮಾಡ್ಕೊಂಡು, ಸೊ ಒಂದು ಒಳ್ಳೆ ಹೆಸರು ತಗೊಂಡು ಎಡಿಟರ್ ಆಗಿ ಕೂಡ. ಸೊ ಈಗ ನಮಗೆ ಆ ತರ ಪರಿಚಯ ವೇದ್ ಈಗ ಈ ಮೂವಿ ಡೈರೆಕ್ಟರು.
ಸೊ ಹಾಗಾಗಿ ದಿಸ್ ಮೂವಿ ಈಗ ಇವ್ರು ಹೇಳ್ದಂಗೆ ಫಸ್ಟ್ ಜೆನ್ಜಿ ಅಂದ ತಕ್ಷಣನೇ ನಾವು ಜೆನ್ಜಿ ಅಂದ ತಕ್ಷಣ ದೇ ಆರ್ ತುಂಬಾ ಫಾಸ್ಟ್ ಅದು ಇದು ಅಂತ ಏನಿಲ್ಲ, ದೇ ಆರ್ ವೆರಿ ಎಮೋಷನಲ್ ಅಂತ ಹೇಳ್ತಾರೆ ಗೊತ್ತಾ. ನಮಗಿಂತೂನು ಅವರೇ ತುಂಬಾ ಎಮೋಷನಲ್. ಅದು ಹೇಗೆ ಅಂತಂದ್ರೆ ಜೆನ್ಜಿ ಅಂದ ತಕ್ಷಣ ನಾವು ಏನ್ ಅನ್ಕೋಬೇಕು ಅಂತಂದ್ರೆ ನಾವೆಲ್ಲ ಏನು ಇಲ್ದಿದ್ದಾಗ ಹುಟ್ಟಿರೋರು, ಏಜ್ ಗೀಜ್ ಗೊತ್ತಾಗ್ಬಿಡುತ್ತೆ. ನಾವು ಜೆನ್ಜಿನೇ ರೀ, ನಾವು ಜೆನ್ಜಿನೇ, ಮೊಬೈಲ್ ಅಲ್ಲೇ ಹುಟ್ಟಿರೋದು ನಾವು. ಹಿಂಗಂದ್ರೆ 2003 ಆದ್ಮೇಲೆ ಈಗ ಎಲ್ಲ ಮೊಬೈಲ್ಸ್ ಎಲ್ಲ ಬಂದಿರೋದ್ರಿಂದ ಆಲ್ಮೋಸ್ಟ್ ಈಗ ಬರ್ತಾ ಇರೋ ಕಿಡ್ಸ್ ಎಲ್ಲ ಕೂಡ ಮೊಬೈಲ್ ಅಲ್ಲೇನೆ ಲೈಕ್ ಲೈಫ್ ನ ನೋಡ್ಕೊಂಡು ಬರ್ತಾ ಇರುವಂತ ಇದು. ಸೊ ಈ ಕಾನ್ಸೆಪ್ಟ್ಸ್ ನೆಲ್ಲ ಇಟ್ಕೊಂಡು ಡಿಫ್ರೆಂಟ್ ಆಗಿ ಇಲ್ಲಿ ತನಕ ಯಾರು ಏನು ತೋರಿಸಿಲ್ಲ. ಅಂದ್ರೆ ಕಾಮಿಡಿ ಆಗಿ ತೋರಿಸಿದ್ದಾರೆ, ಜೆನ್ಜಿಯಲ್ಲಿ ಹುಡುಗಿರು ಹೇಗಿರ್ತಾರೆ ಹುಡುಗರು ಹೇಗಿರ್ತಾರೆ ಅನ್ನೋದು ತೋರಿಸಿದ್ದಾರೆ. ಬಟ್ ಅದರಿಂದ ಹೇಗೆ ಪರಿಣಾಮ ಆಗತ್ತೆ, ಇಲ್ಲ ಏನು ಒಂದು ಇದಾಗತ್ತೆ ಅನ್ನೋದು ಅವರು ಮಾಡ್ತಿರೋ ಪ್ರಯತ್ನ ಅದು. ಸೊ ಐ ಥಿಂಕ್ ಇಟ್ ವಿಲ್ ಕಮ್ ಬ್ಯೂಟಿಫುಲ್ಲಿ.